ಇನ್ನು ಕರಾವಳಿ ಪ್ರದೇಶದ ವಿಚಾರಕ್ಕೆ ಬರೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಓಕೆ, ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ಕುಮಾರಧಾರ ಸ್ನಾನಘಟ್ಟ ಇದು ಸಂಪೂರ್ಣ ಮುಳುಗಡೆಯಾಗಿದೆ. ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇದೆ ಕುಮಾರಧಾರ ಉಪನದಿ ದರ್ಪಣ ತೀರ್ಥ. ಕುಮಾರಧಾರ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆ. ನದಿ ದಡದಲ್ಲೇ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಂಥವರು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಪ್ರತೀತಿ ಮತ್ತು ಪದ್ಧತಿ. ಆದರೆ ಈ ಬಾರಿ ಪ್ರತಿ ಬಾರಿಯಂತೆ ಹೆಚ್ಚು ಕಡಿಮೆ ಇಲ್ಲೂ ಕೂಡ ಸ್ನಾನಘಟ್ಟ ಮುಳುಗಡೆ ಆಗ್ತಾನೇ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಈ ಸಾರ್ತಿನೂ ಕೂಡ ಅದೇ ರೀತಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಹಾಗಾಗಿ ಯಾರೂ ನದಿಗಿಳಿಬೇಡಿ ಆಯಿತಾ. ಮೇಲ್ಭಾಗದಲ್ಲಿ ಕೂತ್ಕೊಂಡು ನೀವು ತೀರ್ಥ ಸ್ನಾನವನ್ನು ಮಾಡಿ ದೇವರ ದರ್ಶನಕ್ಕೆ ಬನ್ನಿ ಅಂತಕ್ಕಂಥದ್ದು. ವೆಸ್ಟರ್ನ್ ಘಾಟ್ಸ್ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿರುತ್ತೆ. ಈ ಮಳೆ ಬರ್ತಾ ಇರಬೇಕು, ಸಣ್ಣದಾಗಿ ಮಳೆ ಬರ್ತಾ ಇರಬೇಕು ಆಯಿತಾ. ಗುಡ್ಡಗಾಡು ಪ್ರದೇಶ, ಕೆಳಗಡೆ ನದಿಯಂತೆ ಹರಿತಕ್ಕಂಥ ನೀರು ಎಲ್ಲ ಬಹಳ ಚೆನ್ನಾಗಿರುತ್ತೆ. ಬಟ್ ಇನ್ನೂ ವೈಪರೀತ್ಯಕ್ಕೆ ಹೋಗಿಲ್ಲ ನನ್ನ ಪ್ರಕಾರ. ಈಗ ಬಹಳ ಅದ್ಭುತವಾಗಿದೆ, ಒಳ್ಳೆ ವೆದರ್. ಬಟ್ ಈಗ ಈ ಮಳೆಯೆಲ್ಲ ಇನ್ನೂ ಕವರಪ್ ಆಗಬೇಕು, ಇದರಿಂದನೇ ನದಿಗಳಿಗೆ ನೀರು ಬರ್ತಕ್ಕಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಅಲ್ಲೂ ಕೂಡ ವಿಪರೀತವಾದ ಮಳೆ ಆಗ್ತಾ ಇದೆ.